ಇವತ್ತು ನಾವು ಬೈಬಲ್ನ ಅತ್ಯಂತ ನಿಗೂಢ ಭವಿಷ್ಯವಾಣಿಗಳಲ್ಲಿ ಒಂದಾದ ದಾನಿಯೇಲನ ಪುಸ್ತಕದಲ್ಲಿರೋ ಒಂದು ವಾಕ್ಯವನ್ನ ನೋಡೋಣ. ಈ ಒಂದು ವಾಕ್ಯವನ್ನ ಅಂತ್ಯಕಾಲದ ಒಂದು ಸಂಕೀರ್ಣ ಕಾಲಾನುಕ್ರಮವಾಗಿ ಹೇಗೆ ಅರ್ಥೈಸಲಾಗಿದೆ ಅಂತ ನೋಡೋಣ. ಸರಿ, ಹಾಗಾದ್ರೆ ಇದ್ರೊಳಗೆ ಇಳಿಯೋಣ. ಈ ಒಂದು ವಾಕ್ಯವನ್ನ ಅಂತ್ಯಕಾಲದ ವಿವರವಾದ ಕಾಲಾನುಕ್ರಮವಾಗಿ ಹೇಗೆ ಪರಿವರ್ತಿಸಲಾಗಿದೆ ಅನ್ನೋದನ್ನು ನಾವು ಅನ್ವೇಷಣಿಸೋಣ. ಇದೊಂದು ಪತ್ತೇದಾರಿ ಕಥೆ ತರಹ. ನಾವು ತರ್ಕದ ಒಂದೊಂದೇ ಎಳೆ ಹಿಡಿದು ಹೋಗೋಣ. ಈ ಕಥೆ ಶುರುವಾಗೋದು ಪ್ರವಾದಿ ದಾನಿಯೇಲನಿಗೆ ಆದ ಒಂದು ದರ್ಶನದಿಂದ. ಇದರ ಕೇಂದ್ರಬಿಂದು ಚಿಕ್ಕ ಕೊಂಬು ಅನ್ನೋ ಒಂದು ನಿಗೂಢ ವ್ಯಕ್ತಿ. ಈ ದರ್ಶನದಲ್ಲಿ ಕೆಲವು ಐತಿಹಾಸಿಕ ಸಾಮ್ರಾಜ್ಯಗಳನ್ನ ಪ್ರಾಣಿಗಳ ರೂಪದಲ್ಲಿ ಹೇಳಲಾಗಿದೆ. ಉದಾಹರಣೆಗೆ, ಟಗರು ಅಂದ್ರೆ ಮೇದಿಯಾ ಪಾರಸಿಯ ಸಾಮ್ರಾಜ್ಯ, ಆಡು ಗ್ರೀಕ್ ಸಾಮ್ರಾಜ್ಯವನ್ನ ಪ್ರತಿನಿಧಿಸುತ್ತೆ. ಆದರೆ ಇಡೀ ಗಮನ ಬೇಗನೆ ಇವುಗಳಿಂದ ಹುಟ್ಟೋ ಚಿಕ್ಕ ಕೊಂಬು ಅನ್ನೋ ಒಂದು ಶಕ್ತಿ ಮೇಲೆ ಹೋಗುತ್ತೆ. ಈ ಚಿಕ್ಕ ಕೊಂಬು ಮಾಡೋ ಮುಖ್ಯವಾದ ಕೆಲಸ ಏನು ಗೊತ್ತಾ? ದೇವಸ್ಥಾನದಲ್ಲಿ ನಡೀತಿದ್ದ ದೈನಂದಿನ ಯಜ್ಞಗಳನ್ನ ನಿಲ್ಲಿಸಿ ಆ ಪವಿತ್ರ ಸ್ಥಳವನ್ನೇ ಅಪವಿತ್ರಗೊಳಿಸೋದು. ಇದೇ ವಿಷಯ ದರ್ಶನದಲ್ಲಿ ಒಬ್ಬ ದೇವದೂತನಿಂದ ಒಂದು ದೊಡ್ಡ ಪ್ರಶ್ನೆ ಕೇಳೋಂಟೆ ಮಾಡುತ್ತೆ. ಆ ಪ್ರಶ್ನೆ ಏನಪ್ಪಾ ಅಂದ್ರೆ, ಇದು ಎಷ್ಟು ಕಾಲ ಹೀಗೆ ಇರುತ್ತೆ ಅಂತ. ಈ ಪ್ರಶ್ನೆಗೆ ಸಿಕ್ಕ ಉತ್ತರವೇ ಈ 2300 ದಿನಗಳು. ನಾವು ಬಿಡಿಸಬೇಕಾದ ಒಗಟಿನ ಹೃದಯವೇ ಇದು. ಈ ಒಗಟನ್ನ ಬಿಡಿಸೋಕ್ ಮುಂಚೆ ಈ ವ್ಯಾಖ್ಯಾನವನ್ನ ಅರ್ಥ ಮಾಡ್ಕೊಳ್ಳೋಕೆ ಕೆಲವು ನಿಯಮಗಳನ್ನ ಅಥವಾ ಕೀಲಿಗಳನ್ನ ನಾವು ತಿಳ್ಕೋಬೇಕು. ಇವುಗಳಿಲ್ದೆ ಮುಂದಿನ ಲೆಕ್ಕಾಚಾರಗಳು ಅರ್ಥ ಆಗೋದೇ ಇಲ್ಲ. ಇಲ್ಲಿ ಬರೋದೇ ಅತ್ಯಂತ ನಿರ್ಣಾಯಕವಾದ ಅಂಶ. ಮೂಲ ಗ್ರಂಥದಲ್ಲೇ ಒಂದು ವಿಷಯವನ್ನ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ. ಅದೇನಂದ್ರೆ, ಇಡೀ ವ್ಯಾಖ್ಯಾನ ನಿಂತಿರೋದು ಒಂದು ಸಾಬೀತಾಗದ ಊಹೆ ಮೇಲೆ. ಆ ಊಹೆ ಏನು ಅಂದ್ರೆ, ಈ 2300 ದಿನಗಳು ಮತ್ತು ಕೊನೆಯ ವಾರ ಅನ್ನೋ ಇನ್ನೊಂದು ಭವಿಷ್ಯವಾಣಿ ಎರಡೂ ಒಂದೇ ದಿನ ಶುರುವಾಗತ್ತೆ ಅನ್ನೋದು. ಈ ಲೆಕ್ಕಾಚಾರಗಳೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಭವಿಷ್ಯವಾಣಿಯ ಸಮಯವನ್ನ 360 ದಿನಗಳ ವರ್ಷವನ್ನಾಗಿ ಪರಿಗಣಿಸಬೇಕು. ನಮ್ಮ ಕ್ಯಾಲೆಂಡರ್ನ 365 ದಿನಗಳ ವರ್ಷ ಅಲ್ಲ. ಈ ಸಣ್ಣ ವ್ಯತ್ಯಾಸ ಮುಂದಿನ ಎಲ್ಲಾ ಸಂಖ್ಯೆಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಸರಿ, ಆ ನಿರ್ಣಾಯಕ ಊಹೆಯನ್ನ ತಲೆಯಲ್ಲಿಟ್ಕೊಂಡು ಈ ವ್ಯಾಖ್ಯಾನ ಹೇಗೆ ತನ್ನ ಮೊದಲ ಸುಳಿವನ್ನು ಕಂಡುಕೊಳ್ಳುತ್ತೆ ನೋಡೋಣ. ದಾನಿಯೇಲನ ಪುಸ್ತಕದಲ್ಲಿರುವ 2 ಬೇರೆ ಬೇರೆ ಭವಿಷ್ಯವಾಣಿಗಳನ್ನ ಇದು ಜೋಡಿಸುತ್ತೆ. ಈ ತರ್ಕದ ಪ್ರಕಾರ 2 ಬೇರೆ ಬೇರೆ ಭವಿಷ್ಯವಾಣಿಗಳು ಒಂದೇ ಕೆಲಸದ ಬಗ್ಗೆ ಮಾತಾಡ್ತಿವೆ. ಅದೇನಂದ್ರೆ ಯಜ್ಞಗಳನ್ನ ನಿಲ್ಲಿಸೋದು. ಹಾಗಾಗಿ ಇವೆರಡೂ ಒಂದೇ ಕಾಲಾವಧಿಯ ಬಗ್ಗೆ ಹೇಳ್ತಿರ್ಬೋದು ಅಂತ ಊಹಿಸಲಾಗಿದೆ. ನಂತರ ಈ ವ್ಯಾಖ್ಯಾನದ ಚೌಕಟ್ಟಿನಲ್ಲಿ ಈ ಚಿಕ್ಕ ಕೊಂಬುಗೆ ಒಂದು ನಿರ್ದಿಷ್ಟ ಗುರುತನ್ನ ಕೊಡಲಾಗುತ್ತೆ. ಅದನ್ನ ಬ್ಯಾಬಿಲೋನಿಯನ್ ಪೋಪ್ ಪದ್ಧತಿ ಅಂತ ಕರೆಯಲಾಗಿದೆ. ಈ ಎಲ್ಲ ಸಂಪರ್ಕಗಳನ್ನ ಆಧರಿಸಿ ಮೂಲ ಗ್ರಂಥವು ಅಂತ್ಯಕಾಲದ ಒಂದು ತುಂಬಾನೇ ವಿವರವಾದ ಕಾಲಾನುಕ್ರಮವನ್ನ ರಚಿಸುತ್ತೆ. ಇಲ್ಲಿ ಬರೋ ಮುಖ್ಯವಾದ ಸಂಖ್ಯೆ 2520. ಇದು ಕೊನೆಯ ವಾರದ ಪೂರ್ತಿ ಅವಧಿಯನ್ನ ಪ್ರತಿನಿಧಿಸುತ್ತೆ. ಹಾಗಾಗಿ 2300 ದಿನಗಳ ಭವಿಷ್ಯವಾಣಿ ಈ ಚೌಕಟ್ಟಿನಲ್ಲೇ ಎಲ್ಲೋ ಒಂದು ಕಡೆ ಬರಬೇಕು. ಈ ಕಾಲಾನುಕ್ರಮದಲ್ಲಿ ಕೆಲವು ಮುಖ್ಯ ಘಟ್ಟಗಳನ್ನ ನೋಡಬಹುದು. ಗಮನಿಸಿ, 2300 ದಿನಗಳ ಅವಧಿ 2300ನೇ ದಿನಕ್ಕೆ ಮುಗಿಯುತ್ತೆ. ಆದ್ರೆ ಕೊನೆಯ ವಾರ ಪೂರ್ತಿಯಾಗೋಕೆ ಇನ್ನೂ ದಿನಗಳಿದ್ದು ಅದು 2520ನೇ ದಿನದವರೆಗೆ ಮುಂದುವರಿಯುತ್ತೆ. ಈ ಕಾಲಾನುಕ್ರಮವನ್ನ ಇನ್ನಷ್ಟು ವಿಂಗಡಿಸಲಾಗಿದೆ. ಈ ವ್ಯಾಖ್ಯಾನದ ಪ್ರಕಾರ 2300 ದಿನಗಳಲ್ಲಿ 2 ಮುಖ್ಯ ಭಾಗಗಳಿವೆ. 1335 ದಿನಗಳ ಆಳ್ವಿಕೆ, ಆಮೇಲೆ 9605 ದಿನಗಳ ಉಪದ್ರವ. ಈ ಎರಡನ್ನೂ ಕೂಡಿಸಿದ್ರೆ ಸರಿಯಾಗಿ 2300 ದಿನಗಳು ಆಗುತ್ತೆ. ಇದೆಲ್ಲವೂ ನಮ್ಮನ್ನ ಒಂದು ಗಂಭೀರವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಹಾಗಾದ್ರೆ ಪವಿತ್ರಾಲಯವನ್ನು ಶುದ್ಧೀಕರಿಸುವುದು ಅಂದ್ರೆ ನಿಜವಾಗಿಯೂ ಅರ್ಥ ಏನು? ಸಾಮಾನ್ಯವಾಗಿ ಪವಿತ್ರಾಲಯ ಅಂದ್ರೆ ಭೂಮಿ ಮೇಲೆ ಇರೋ ದೇವಸ್ಥಾನ, ಅಂದ್ರೆ ಒಂದು ಕಟ್ಟಡ ಅಂತ ಅರ್ಥ ಮಾಡಿಕೊಳ್ಳಲಾಗುತ್ತೆ. ಆದ್ರೆ ಈ ವ್ಯಾಖ್ಯಾನ ಹೇಳೋದೇ ಬೇರೆ. ಇದು ಭೂಮಿಯ ಮೇಲಿನ ಕಟ್ಟಡದ ಬಗ್ಗೆ ಅಲ್ಲ, ಬದಲಾಗಿ ಸ್ವರ್ಗದಲ್ಲಿ ನಡೆಯೋ ಒಂದು ದೊಡ್ಡ ವಿಶ್ವವ್ಯಾಪಿ ಘಟನೆಯ ಬಗ್ಗೆ ಅಂತ ವಾದಿಸುತ್ತೆ. ಹಾಗಾದ್ರೆ ಈ ಶುದ್ಧೀಕರಣ ಒಂದು ಕಟ್ಟಡದ್ದಲ್ಲ, ಬದಲಾಗಿ ಸ್ವರ್ಗೀಯ ಜೀವಿಗಳದ್ದು. ಈ ಪ್ರಕ್ರಿಯೆಯಿಂದ ಪಾಪ ಮಾಡೋ ಸಾಧ್ಯತೆಯನ್ನೇ ಸ್ವರ್ಗದಿಂದ ಶಾಶ್ವತವಾಗಿ ತೆಗೆದುಹಾಕಲಾಗುತ್ತೆ ಅಂತ ವಾದಿಸಲಾಗಿದೆ. ಇದೊಂದು ಕಾಸ್ಮಿಕ್ ಘಟನೆ. ನಾವು ಈ ಸಂಕೀರ್ಣವಾದ ತರ್ಕದ ಸರಪಳಿಯನ್ನ ಅದರ ಕೊನೆವರೆಗೂ ಹಿಂಬಾಲಿಸಿದ್ದೇವೆ. ಆದರೆ ಇದೆಲ್ಲವೂ ಬಂದು ನಿಲ್ಲೋದು ನಾವು ಶುರು ಮಾಡಿದ ಜಾಗದಲ್ಲೇ. ನೋಡಿ, ಸ್ವತಃ ಮೂಲ ಗ್ರಂಥದಲ್ಲೇ ಈ ಒಂದು ಎಚ್ಚರಿಕೆಯ ಮಾತಿದೆ. ಈ ಆರಂಭವೇ ತಪ್ಪಾಗಿದ್ದರೆ ಎಲ್ಲವೂ ತಪ್ಪಾಗುತ್ತದೆ. ಈ ಸಮಯದ ಲೆಕ್ಕಾಚಾರಕ್ಕೆ ಯಾವುದೇ ಖಚಿತವಾದ ಆಧಾರ ಇಲ್ಲ ಅಂತ. ಇದು ಇಡೀ ವ್ಯಾಖ್ಯಾನದ ಊಹಾತ್ಮಕ ಸ್ವರೂಪವನ್ನ ನಮ್ಗೆ ನೆನಪಿಸುತ್ತೆ.
ನೆನಪಿಡಿ, ನಾವು ನೋಡಿದ ಪ್ರತಿಯೊಂದು ಲೆಕ್ಕಾಚಾರ, ಪ್ರತಿಯೊಂದು ಸಂಪರ್ಕ ಮತ್ತು ಇಡೀ ಕಾಲಾನುಕ್ರಮ ಎಲ್ಲವೂ ನಿಂತಿರೋದು ಒಂದೇ ಒಂದು ಸಾಬೀತಾಗದ ಊಹೆಯ ಮೇಲೆ. ಹಾಗಾದ್ರೆ ಆ ಆರಂಭಿಕ ಊಹೆ ತಪ್ಪಾಗಿದ್ರೆ ಏನಾಗುತ್ತೆ? ಈ ಇಡೀ ಸಂಕೀರ್ಣ ವ್ಯವಸ್ಥೆಯೇ ಕುಸಿದ್ಬಿಡುತ್ತೆ ಅಲ್ವಾ? ಇದು ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಬಿಟ್ಟೋಗುತ್ತೆ. ಒಂದು ವ್ಯಾಖ್ಯಾನ ಎಷ್ಟೇ ಬಲವಾಗಿ ಕಂಡ್ರೂ ಅದು ನಿಂತಿರೋ ಅಡಿಪಾಯ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಮುಖ್ಯ.